ವಾರದ ಕ್ಯಾಪ್ಟನ್ ರಘು, ವಾರದ ವೈಸ್ ಕ್ಯಾಪ್ಟನ್ ಗಿಲ್ಲಿ. ಗೊತ್ತಿರುವಂಥದ್ದೇ, ಯಾರು ಕ್ಯಾಪ್ಟನ್ ಆಗಲಿ ಬಿಡಲಿ, ನಮ್ಮ ಗಿಲ್ಲಿ ಮಾತ್ರ ವೈಸ್ ಕ್ಯಾಪ್ಟನ್ ಅಂತೂ ಫಿಕ್ಸ್. ಸೊ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಅವರ ಹಿಂದೆ ನಾನು ವೈಸ್ ಕ್ಯಾಪ್ಟನ್ ಅಂತ ಸ್ವಯಂ ಘೋಷಿತ ವೈಸ್ ಕ್ಯಾಪ್ಟನ್ ಆಗಿರೋದು ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತ ಅನ್ಸುತ್ತೆ. ಸೊ ಅದೇ ಒಂದು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಸೊ ಪ್ರೋಮೋ ಯಾವ ರೀತಿ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ವಿಷಯ ಅಂತ ಇಷ್ಟಪಡ್ತೀನಿ. ಹಾಗೆ ರಘು ಮತ್ತೆ ನಮ್ಮ ಗಿಲ್ಲಿ ಅವರ ಬಾಂಡಿಂಗ್ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ. ಅದ್ರ ಬಗ್ಗೆ ನೋಡೋಣ ಏನೆಲ್ಲ ಆಗ್ತೀರಾ ಅಂತ. ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಮತ್ತೆ ರಘು ಅವರ ನಡುವಿನ ಒಂದು ಬಾಂಡಿಂಗ್ ಅನ್ನ ತೋರಿಸಿದ್ದಾರೆ. ಸೊ ಇಲ್ಲಿ ಕ್ಯಾಪ್ಟನ್ ಆಗಿ ರಘು ಅವರು ನಮ್ಮ ಗಿಲ್ಲಿಗೆ ಯಾವೆಲ್ಲ ಕೆಲಸವನ್ನು ಕೊಟ್ಟಿದ್ದಾರೆ, ಸೊ ಅದನ್ನೇ ಈ ಪ್ರೋಮೋದಲ್ಲಿ ತೋರಿಸ್ತಾ ಇರೋದು. ಸೊ ಎಷ್ಟು ಒಂಥರ ಚೇಷ್ಟೆ ಮುಖಾಂತರ ಇಲ್ಲಿ ಗಿಲ್ಲಿ ಅವ್ರನ್ನ ಕಾಡಿಸ್ತಾ ಇರೋದು. ಸೊ ಗಿಲ್ಲಿಗೆ ರಘು ಅವರ ಪ್ರೀತಿ ಬೇಕಂತೆ. ನೋಡಿ ಎಷ್ಟೊಂದು ಆ ವ್ಯಕ್ತಿ ಯಾವ ರೀತಿ ಕಾಮಿಡಿ ಮಾಡೋಕು, ಯಾರನ್ನ ಯಾವ ರೀತಿ ಮಾತಾಡ್ಸ್ಕೊಂಡು ಎಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಅಲ್ಲಿ ಕೆಲವರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅನಿಸ್ತಿರ್ಬೋದು ಆ ರೀತಿ ಪ್ರತಿಯೊಂದಕ್ಕೂ ನಾನೇ ಮಾತಾಡ್ತೀನಿ ಅಂತ ಬಂದಾಗ, ಕಾಮಿಡಿ ಮಾಡ್ತೀನಿ ಅಂತ ಬಂದಾಗ ಸ್ವಲ್ಪ ಅದು ಇರಿಟೇಟ್ ಆಗೋದು ಸಹಜ ವಿಷಯ. ಬಟ್ ಗಿಲ್ಲಿ ಅವರ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಕೊಳಕು ಉದ್ದೇಶ ಇಲ್ಲ, ಇವರನ್ನ ನಾನು ಟಾರ್ಗೆಟ್ ಮಾಡುವಂಥ ಕೊಳಕು ಉದ್ದೇಶ ಇಲ್ಲ. ಸೊ ಅವ್ರು ಯಾವ ರೀತಿ ಅದನ್ನ ಮಾಡ್ತಾ ಇರ್ತಾರೋ, ಅಲ್ಲಿ ಯಾವ ರೀತಿ ಅವ್ರು ಆಟ ಆಡ್ತಿದ್ದಾರೋ, ಚೆನ್ನಾಗಿ ಆಟ ಆಡಿದ್ರೆ ಯಾರನ್ನೂ ಕೂಡ ಅವ್ರು ಮಾತಾಡ್ಸಲ್ಲ, ಅಂದ್ರೆ ಚೇಷ್ಟೆ ಮಾಡಲ್ಲ ಕೆಟ್ಟದಾಗಿ. ಸೊ ಯಾರು ಇಲ್ಲಿ ಹೆಚ್ಚು ಒಂದು ಜಗಳ ಮಾಡೋದಾಗಿರ್ಬೋದು, ಅಲ್ಲಿ ತಂದಿಡು ಕೆಲಸ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇದ್ರೆ ಅವರನ್ನ ಒಂದು ರೇಗಿಸೋದಾಗಿರ್ಬೋದು, ಅವ್ರನ್ನ ಉರ್ಸೋದಾಗಿರ್ಬೋದು ಗಿಲ್ಲಿ ಮಾಡ್ತಾನೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಒಂದು ಪ್ರೋಮೋ ತುಂಬಾ ಚೆನ್ನಾಗಿದೆ. ಈ ಪ್ರೋಮೋ ನಾನು 2 ಸಲ ನೋಡಿದೆ. ಯಾಕಂದ್ರೆ ಗಿಲ್ಲಿ ಮತ್ತೆ ರಘು ಅಂತ ಬಂದರೆ ಆ ರೀತಿ, ರಘು ಅವರನ್ನ ನೋಡ್ತಾ ಇದ್ರೆ ಅವರ ಒಂದು ವ್ಯಕ್ತಿಯನ್ನು ನೋಡಿದ್ರೆ ಏನಪ್ಪ ವ್ಯಕ್ತಿ ಈ ರೀತಿ ಇದಾನೆ, ಎಷ್ಟು ಕ್ರೂರ ಇರ್ಬೇಕು ಅಂತ ಅನಿಸುತ್ತೆ. ಬಟ್ ಆ ರೀತಿ ಇಲ್ಲ, ಆ ವ್ಯಕ್ತಿ ಒಂದು ಮೃದು ಸ್ವಭಾವ ಎಷ್ಟಿದೆ ಅಂತಂದ್ರೆ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಅಷ್ಟೊಂದು ಚೆನ್ನಾಗಿ ಗಿಲ್ಲಿ ಮತ್ತೆ ರಘುವರ ಬಾಂಡಿಂಗ್ ಇದೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಿದ್ರೆ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಆಗಿ ಸ್ವಯಂ ಘೋಷಿತ ಮಾಡ್ಕೊಂಡಿದ್ದಾರೆ. ಸೊ ಅದು ಕ್ಯಾಪ್ಟನ್ ಆದಾಗಿಂದ ಅದು ನಡೀತಾನೆ ಇದೆ. ಸೊ ಮೊದಲು ಕ್ಯಾಪ್ಟನ್ ಆಗಿದ್ದು ನಮ್ಮ ರಘು ಅಣ್ಣನೇ, ಸೆಕೆಂಡ್ ಕ್ಯಾಪ್ಟನ್ ಆಗಿದ್ದು ಧನುಷ್, ಥರ್ಡ್ ಆಗಿದ್ದು ಮಾಳು, ಈ 4th ಕ್ಯಾಪ್ಟನ್ ಆಗಿದ್ದು ಮತ್ತೆ ನಮ್ಮ ರಘು ಅವರು. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಗಿಲ್ಲಿ ಮತ್ತೆ ರಘು ಅವರ ಒಂದು ಕನ್ವರ್ಸೇಷನ್ ಆಗಿರ್ಬೋದು, ಅವ್ರ ಬಾಂಡಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಗಿಲ್ಲಿ ಬಗ್ಗೆ, ರಘು ಅವ್ರ ಬಗ್ಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಹಾಗೆ ರಘು ಅವರು ಈ ಸಲ ಇರ್ತಾರ ಅಂತ ಅದನ್ನು ಕೂಡ ಹೇಳಿ. ನಾನು ಹೇಳ್ತೀನಿ 100% ರಘು ಅವರು ಇರ್ತಾರೆ. ಯಾಕಂದ್ರೆ ಅವರನ್ನ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ, ಗುಣದಲ್ಲಿ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಸೊ ಆ ವ್ಯಕ್ತಿನ ಹೊರಗೆ ಕಳಿಸುವಂತ ಅವಶ್ಯಕತೆ ಇಲ್ಲ. ಸೊ ಅವರು ಹೆಲ್ಮೆಟ್ ಆಗೋದಿಲ್ಲ. ಅವ್ರಿಗೆ ಅನಿಸ್ತಾ ಇತ್ತು ನನ್ನ ಒಂದು ಶನಿವಾರ ದಿನ ಬರ್ತಡೇ ಇದೆ, ಸೊ ನನ್ನ ನಾಮಿನೇಟ್ ಆಗಬಾರ್ದಿತ್ತು ಅನ್ಕೊಂಡಿದ್ದೆ, ಬಟ್ ನಾಮಿನೇಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರು. ಬಟ್ ನಾಮಿನೇಟ್ ಆಗಿದ್ದು ಕೂಡ ನಿಮ್ಮನ್ನ ಜನ ಖಂಡಿತವಾಗ್ಲೂ ಉಳಿಸ್ಕೋತಾರೆ. ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ಅಷ್ಟು ಮೃದು ಮನಸ್ಸಿನವ್ರು ಇದ್ದೀರಾ. ಸೊ ನೀವು ಫಸ್ಟ್ ಎಂಟ್ರಿ ಕೊಟ್ಟಾಗ ಮಾತನ್ನ ಕೇಳಿದ್ರೆ ಎಷ್ಟು ದಂಗೆ ಹಾಕ್ತೀರಿ, ಎಷ್ಟು ಅಲ್ಲಿ ಒಂಥರ ನೀವೇ ಅಲ್ಲಿ ಜಗಳ ಕ್ರಿಯೇಟ್ ಮಾಡ್ತೀರಾ ಅಂತ ಅನಿಸ್ತದೆ. ಬಟ್ ಮಾತಾಡೋದಾಗಿರ್ಬೋದು, ಅಲ್ಲಿ ಹ್ಯಾಂಡಲ್ ಮಾಡೋದಿರ್ಬೋದು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಸೊ ಈ ಒಂದು ಪ್ರೋಮೋದಲ್ಲಿ ನಮ್ಮ ಒಂದು ರಘು ಕ್ಯಾಪ್ಟನ್ ಆಗಿದ್ದಾರೆ. ರಘು ಕೆಲಸ ಹೇಳ್ತಿದ್ದಾರೆ ನಮ್ಮ ಗಿಲ್ಲಿ ಅವರಿಗೆ. ಸೊ ಇಲ್ಲಿ ಟೇಬಲ್ ಕ್ಲೀನ್ ಮಾಡು, ಇಲ್ಲಿ ಕಸ ಗುಡಿಸು ಅಂದಾಗ ಅಲ್ಲಿ ಅಶ್ವಿನಿ ಮತ್ತೆ ದುರಂತ ಊಟ ಮಾಡ್ತಾ ಇದ್ದಾರೆ. ಸೊ ಕಸ ಗುಡಿಸು ಅಂತ ಹೇಳ್ತಾ ಇದೆಯಾ. ಸೊ ಇಲ್ಲಿ ಕಸ ಗುಡಿಸಿದ್ರೆ ಧೂಳೆಲ್ಲ ಅವ್ರ ತಟೆಯಲ್ಲಿ ಹೋಗಲ್ವಾ ಅಂತ ಇಲ್ಲಿ ಮಾಡ್ತಾ ಇರೋದು. ರಘು ಅವ್ರು ಹೇಳುವಂತ ಕೆಲಸವನ್ನ ಅಂದ್ರೆ ಮಾಡ್ಲೋ ಬೇಡವ ಅಂತ ಅನ್ಕೊಂಡ್ ಮಾಡ್ತಾ ಇರೋದು. ಮತ್ತೆ ಅಲ್ಲಿ ರಿಷಾ ಮತ್ತೆ ರಘು ಗಿಲ್ಲಿ ಕುತ್ಕೊಂಡಿರುವಾಗ ರಿಷಾ ಅವರ ಕೈಯನ್ನು ಹಿಡಿದು ಇದು ಯಾವ ಮುಂಗ್ರ ಅಂತ ಕೇಳಿದಾಗ, ಸೊ ಕೈ ಹಿಡಿದೇ ಮಾತಾಡ್ಸ್ಬೇಕಾ, ದೂರಿಂದ ಕಣ್ಣಲ್ವ ಅಂತ ಅಲ್ಲಿ ಕೂಡ ಕಾಮಿಡಿ ಮಾಡ್ತಾರೆ. ಎಲ್ಲದರಲ್ಲೂ ಒಂದ್ಸಲ ಕಾಮಿಡಿ ಮಾಡಬೇಕು, ಯಾವ ರೀತಿ ಕಾಮಿಡಿ ಮಾಡಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಿರುವಂತದ್ದು ನಮ್ಮ ಗಿಲ್ಲಿ ಅವರಿಗೆ. ಗಿಲ್ಲಿ ಅವರ ಒಂದು ಈ ಸ್ವಭಾವನೆ, ಈ ಒಂದು ಎಂಟರ್ಟೈನ್ಮೆಂಟ್ ಗುಣನೇ ಜನಗಳಿಗೆ ಇಷ್ಟ ಆಗಿ ಅವ್ರನ್ನ ಇಷ್ಟೊಂದು ಮೆಚ್ಕೊಂಡಿರೋದು. ಸುಮಾರು ಜನ ಬಾಧ್ಯತೆಗಳು ಮಾಡ್ತಾ ಇದ್ದಾರೆ ಗಿಲ್ಲಿ ಅವ್ರಿಗೋಸ್ಕರ. ಸೊ ನೋಡಿ ಎಷ್ಟು ಜನನ ಅಭಿಮಾನಿಗಳನ್ನ ಪಡೆಯೋದಿಲ್ಲ, ಅದು ಸಾಮಾನ್ಯವಾದ ಮಾತಲ್ಲ. ಹಾಗೆ ರಘು ಅವರು ಕೂಡ ಅವ್ರು ನೋಡ್ತಾ ಇದ್ರೆ ಅವ್ರಿಗೆ ಈ ರೀತಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅವರ ಒಂದು ಸ್ವಭಾವ, ಮನಸ್ಸು ಎಷ್ಟು ಮೃದು ಅಂತಂದ್ರೆ ಅವರ ಪೇಸ್ಗೆ ಅವರ ಒಂದು ಸ್ವಭಾವಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಅಷ್ಟೊಂದು ತುಂಬಾ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಪ್ರಿನ್ಸಿಪಲ್ ಆಗಿ ಒಂದು ವಾರ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದಾಗ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಈ ವಾರ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ನಿನ್ನ ಟಾಸ್ಕ್ ಅಲ್ಲಿ ಬಂದಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿ ಜಾನ್ವಿ ಮತ್ತು ಅವರಾಗಿದ್ರು. ಅಲ್ಲಿ ಇವತ್ತಿನ ಒಂದು ಎಪಿಸೋಡ್ ಏನ್ ಟಾಸ್ಕ್ ಇದೆ ಅಂತ ನೋಡ್ಬೇಕಾಗುತ್ತೆ. ಸೊ ಟಾಸ್ಕ್ ಅಲ್ಲಿ ಗೆದ್ಬಿಟ್ಟು ನಮ್ಮ ರಘು ಅವರು ಕ್ಯಾಪ್ಟನ್ಸಿ ಆಗಿದ್ದಾರೆ. ಸೊ ಇದು 2ನೇ ಬಾರಿಗೆ ನಮ್ಮ ರಘು ಅವರು ಕ್ಯಾಪ್ಟನ್ಸಿ ಆಗ್ತಾ ಇರೋದು. ತುಂಬಾ ಖುಷಿ ಆಯ್ತು ನಮ್ಗೆ ಕೂಡ ಅವ್ರು ಕ್ಯಾಪ್ಟನ್ ಆಗಿದ್ದು, ಡಿಸರ್ವ್ ಇದ್ದಾರೆ ಕ್ಯಾಪ್ಟನ್ ಆಗಿ ಅಂತ ಹೇಳ್ಬೋದು. ಸೊ ಮಾಳವರ ಕ್ಯಾಪ್ಟನ್ಸಿ ಸ್ವಲ್ಪ ಅಲ್ಲಿ ಸ್ವಲ್ಪ ನನಗೆ ಡೌನ್ ಅಂತ ಅನಿಸ್ತು. ಧನು ಅವರ ಕ್ಯಾಪ್ಟನ್ಸಿ ಅಂತೂ ಅದೇನು ನನಗೆ ಕ್ಯಾಪ್ಟನ್ಸಿ ಇದ್ದಂಗೆ ಅನಿಸಿಲ್ಲ. ಸೊ ಮಾಳು ಧನು ಅವ್ರದ್ದು ಇಬ್ಬರು ನನಗೆ ಅಷ್ಟೊಂದು ಕಾಸು ಅನಿಸಿಲ್ಲ. ಮಾಳು ಇನ್ನೂ ಸ್ವಲ್ಪ ಕ್ಯಾಪ್ಟನ್ಸಿ ಮಾಡ್ಬೇಕಾಗಿತ್ತು. ಬಟ್ ಏನು ಮಾಡೋದು, ಆ ವ್ಯಕ್ತಿಗೆ ಸ್ವಲ್ಪ ಅಲ್ಲಿ ಹೊಂದ್ಕೊಳಕ್ ಆಗ್ತಾ ಇಲ್ಲವಲ್ಲ. ಸೊ ಅದೇ ಒಂದು ಮೈನಸ್ ಪಾಯಿಂಟ್ ಆಗ್ತಾ ಇರೋದು. ಬಟ್ ಈ ಪ್ರೋಮೋದಲ್ಲಿ ಗಿಲ್ಲಿ ಮತ್ತೆ ನಮ್ಮ ರಘು ಅವರ ಬಾಂಡಿಂಗ್ನ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಕಸ ಗುಡಿಸೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಗಿಲ್ಲಿಗೆ ಹೇಳ್ತಾ ಇರೋದು ನಮ್ಮ ರಘು ಸರ್. ಈ ವಯ್ಯ ನನಗೆ ತುಂಬಾ ಕಾಡ್ತಾ ಇದ್ದಾನೆ. ಸೊ ಎಲ್ಲರನ್ನ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತೀಯ, ನನ್ನ ಯಾಕೆ ಪ್ರೀತಿ ಕೊಟ್ಟು ಮಾತಾಡ್ಸಲ್ಲ, ನನ್ನ ಯಾಕೆ ಪ್ರೀತಿಯಿಂದ ಮಾತಾಡ್ಸಲ್ಲ ಅಂತ ಕೇಳ್ತಿದ್ದಾರೆ. ಸೊ ಹಾಗಾದ್ರೆ ರಘು
ಗಿಲ್ಲಿಗೆ ರಘುವರ ಪ್ರೀತಿ ಬೇಕಾಗಿರೋದು ಅನ್ನೋದು ಇಲ್ಲಿ ಗೊತ್ತಾಗ್ತಿರುವಂಥ ವಿಷಯ. ಸೊ ತುಂಬ ಫನ್ ಆಗಿದೆ ಒಂದು ಪ್ರೋಮೋ, ನನಗೊಂದು ಸಖತ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಪ್ರೋಮೋ ಇದಾಗಿತ್ತು, ಪ್ರೋಮೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರೋಮೋ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.